ನಮಸ್ಕಾರ ಸ್ನೇಹಿತರೆ. ಕಾರ್ತಿಕ ಪುರಾಣದ 6ನೇ ಅಧ್ಯಾಯ ಲೋಭಿ ವಿಧವೆಯ ವೃತ್ತಾಂತ. ವಸಿಷ್ಠನು ಮುಂದುವರೆದು, ಮಿಥಿಲಾ ನಗರದ ಅರಸನೇ, ನಿನಗೆ ದೀಪಾರಾಧನೆಯನ್ನು ತಿಳಿಸಿದ್ದೇನಷ್ಟೇ. ಶಿವಾಲಯದಲ್ಲಿ ದೀಪಾರಾಧನೆ ಮಾಡಿದವನು ಕೈಲಾಸವನ್ನು, ವಿಷ್ಣುವಿನ ದೇವಾಲಯದಲ್ಲಿ ದೀಪಾರಾಧನೆ ಮಾಡಿದವನು ವೈಕುಂಠವನ್ನು ಸೇರುವನು. ಇನ್ನು ಕಾರ್ತೀಕ ಮಾಸದಲ್ಲಿ ಶ್ರದ್ಧಾಭಕ್ತಿಗಳಿಂದ ಶಿವನಾರಾಯಣರನ್ನು ಪಂಚಾಮೃತ ಅಭಿಷೇಕಗಳಿಂದ ಪೂಜಿಸಿದಲ್ಲಿ ಅಥವಾ ಶ್ರೀಗಂಧದಿಂದ ಸ್ನಾನ ಮಾಡಿಸಿ ಪೂಜೆ ಮಾಡಿದ್ದಲ್ಲಿ ಅಂತವನಿಗೆ 1000 ಯಾಗಗಳು ಮಾಡಿದ ಫಲವು ಉಂಟಾಗುವುದು. ದೀಪದಾನವಂತೂ ಬಹಳ ಶ್ರೇಷ್ಠವಾಗಿರುತ್ತದೆ. ದೀಪ ಉರಿಸುವವನ್ನೇ ಸ್ವತಃ ತಾನೇ ನಿರ್ಮಲವಾದ ಹತ್ತಿಯನ್ನು ಬಿಡಿಸಿ ಬತ್ತಿಯನ್ನಾಗಿ ಮಾಡಿ ಒಂದು ಹಣತೆಯಲ್ಲಿಟ್ಟು ಹಸುವಿನ ತುಪ್ಪ ಸುರಿದು ದೀಪವನ್ನು ಬೆಳಗಿ ಬಳಿಕ ಅದನ್ನು ಬ್ರಾಹ್ಮಣನೊಬ್ಬನಿಗೆ ದಕ್ಷಿಣೆ ಸಮೇತ ದಾನ ಮಾಡಬೇಕು. ದೀಪವನ್ನು ಅಕ್ಕಿ ಹಿಟ್ಟು ಇಲ್ಲವೇ ಗೋಧಿ ಹಿಟ್ಟಿನಿಂದ ಮಾಡುವುದು ಉತ್ತಮ. ದೀಪವನ್ನು ಇಡೀ ಕಾರ್ತೀಕ ಮಾಸದಲ್ಲಿ ಎಲ್ಲಾ ದಿನಗಳು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ತಿಂಗಳ ಕೊಳ್ಳೆಯ ದಿನ ಬೆಳ್ಳಿ ಹಣತೆಯಲ್ಲಿ ಚಿನ್ನದ ಬುತ್ತಿಯನ್ನು ಇರಿಸಿ ಅಕ್ಕಿ ಹಿಟ್ಟು ಅಥವಾ ಗೋಧಿ ಹಿಟ್ಟಿನ ಉಂಡೆಯನ್ನು ತಯಾರಿಸಿ ಅದರಲ್ಲಿ ಚೆನ್ನಾಗಿ ನೆನೆಸಿದ ಹತ್ತಿಯ ಬತ್ತಿಯನ್ನು ಹಾಕಿ ಹಸುವಿನ ತುಪ್ಪದಿಂದ ಕೂಡಿದ ದೀಪದ ಬಟ್ಟಲಿನಿಂದ ದೀಪಾರಾಧನೆಯನ್ನು ಮಾಡಿ ಉರಿಯುತ್ತಿರುವ ದೀಪವನ್ನು ತಿಂಗಳು ಪೂರ್ತ ದಾನ ಪಡೆದ ಬ್ರಾಹ್ಮಣನಿಗೆ ಕೈಲಾದ ಮಟ್ಟಿಗೆ ದಕ್ಷಿಣೆ ಕೊಟ್ಟು ದಾನ ಮಾಡಬೇಕು. ಬ್ರಾಹ್ಮಣನನ್ನು ಉಚಿತಾಸನದಲ್ಲಿ ಕೂರಿಸಿ ಒಳ್ಳೆ ಭೋಜನ ನೀಡಬೇಕು. ಬಳಿಕ ತಾಂಬೂಲ ಕೊಡಬೇಕು. ಬ್ರಾಹ್ಮಣನಿಗೆ ನಮಸ್ಕರಿಸಿ ಅವನಿಂದ ಆಶೀರ್ವಾದ ಪಡೆಯಬೇಕು. ಇಷ್ಟೆಲ್ಲ ಮಾಡಲಾಗದವರು ದೀಪದಾನ ಪಡೆದ ಒಬ್ಬ ಬ್ರಾಹ್ಮಣನಿಗೆ ಶಕ್ತ್ಯಾನುಸಾರ ಭೋಜನ ಮಾಡಿಸಬೇಕು. ದೀಪಾರಾಧನೆ ವ್ರತ ಕೊಂಡವರಿಗೆ ಆಯುರಾರೋಗ್ಯ ಐಶ್ವರ್ಯಗಳು ಸಿದ್ಧಿಸುವವು. ಇಹಲೋಕದಲ್ಲಿ ಸುಖಿಸಿ ಕಡೆಗೆ ಮುಕ್ತಿಯನ್ನು ಪಡೆಯುವನು. ದೀಪದಾನವನ್ನು ಕ್ರಮವರಿತು ಮಾಡಿದವರಾಗಲಿ ಕ್ರಮ ತಿಳಿಯದೆ ಮಾಡಿದವರಾಗಲಿ ಅಂಥವರು ಮೋಕ್ಷ ಹೊಂದುವರು. ದೀಪದಾನ ಕಾರ್ತಿಕ ಮಾಸದಲ್ಲಿ ಸರ್ವಶ್ರೇಷ್ಠವಾಗಿರುತ್ತದೆ. ಇದಕ್ಕೆ ನಿದರ್ಶನವಾಗಿ ಒಂದು ಕಥೆ ಇದೆ, ಹೇಳುತ್ತೇನೆ ಕೇಳು. ಹಿಂದೆ ದಕ್ಷಿಣ ಭರತಖಂಡದಿಂದ ಒಂದು ಹಳ್ಳಿಯಲ್ಲಿ ಒಬ್ಬಳು ವಿಧವೆ ಇದ್ದಳು. ಜಾತಿಯಿಂದ ಅವಳು ಶೂದ್ರಳು. ಚಿಕ್ಕಂದಿನಲ್ಲಿಯೇ ಗಂಡನನ್ನು ಕಳೆದುಕೊಂಡಿದ್ದಳು. ಅವಳಿಗೆ ಮಕ್ಕಳಿರಲಿಲ್ಲ. ಬಂಧುಗಳೆಂದು ಹೇಳಿಕೊಳ್ಳಲು ಯಾರೂ ಇರಲಿಲ್ಲ. ಹೊಟ್ಟೆ ಹೊರೆದುಕೊಳ್ಳಲು ಅವರಿವರ ಮನೆಗಳಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿ ಏನು ಕೊಟ್ಟರೆ ಅದನ್ನು ತಿನ್ನುತ್ತಾ ಕಾಲ ಕಳೆಯುತ್ತಿದ್ದಳು. ತಂಗಳನ್ನವೋ ಬಿಸಿಯನ್ನವೋ ಯಾವುದೋ ಒಂದರಿಂದ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದಳು. ಅವರಿವರು ಇತ್ತಿದ್ದ ಕಾಸನ್ನು ಖರ್ಚು ಮಾಡದೆ ಲೋಭಿಯಾಗಿ ಕೂಡಿಡುತ್ತಿದ್ದಳು. ತಿನ್ನಲು ಒದಿನಿತ್ತು ಹಣವನ್ನು ವೆಚ್ಚ ಮಾಡುತ್ತಿರಲಿಲ್ಲ. ಅವಳ ಬಳಿ ಇದ್ದ ಹಣದಿಂದ ಸಂತೆಗೆ ಹೋಗಿಕೊಂಡು ತಂದ ಪದಾರ್ಥಗಳನ್ನು ಲಾಭಕ್ಕೆ ಮಾರಿ ಹಣ ಗಳಿಸಿಬಿಡುತ್ತಿದ್ದಳು. ಯಾರಾದರೂ ಅವಳ ಬಳಿ ವಸ್ತುಗಳನ್ನು ಅಡವು ಇಡಲು ಬಂದರೆ ಇಟ್ಟುಕೊಳ್ಳುತ್ತಿದ್ದಳು. ಆದರೆ ಅಡವಿಟ್ಟವರು ತಮ್ಮ ಪದಾರ್ಥಗಳನ್ನು ಮರಳಿ ಪಡೆಯಲು ಬಂದಾಗ, ಅಯ್ಯೋ, ಏನು ಹೇಳಲಿ, ನನಗೇನು ಮನೆಯೇ ಮಠವೇ ಇರುವುದೊಂದು ಮುರಕು ಗುಡಿಸಲು, ನನ್ನಲ್ಲಿದ್ದ ವಸ್ತುಗಳೆಲ್ಲ ಕಳ್ಳತನವಾದವು ಎಂದು ಹೇಳಿಯೋ, ಇಲ್ಲವೇ ನೀವು ಯಾವಾಗ ನನ್ನಲ್ಲಿ ಹಡ ಇಟ್ಟಿರಿ ಹೇಳಿ ಕೇಳಿ, ನಾನು ನಿರ್ಗತಿಕಳು ಎಂದು ಸುಳ್ಳು ಹೇಳಿಯೋ ತಪ್ಪಿಸಿಕೊಳ್ಳುತ್ತಿದ್ದಳು. ಜನರು ಅದು ನಿಜವೆಂದು ನಂಬಿ ಹೋಗಿಬಿಡುತ್ತಿದ್ದರು. ಇದರಿಂದ ಅವಳಲ್ಲಿ ಹಣ ಹೆಚ್ಚುತ್ತಿತ್ತು. ಅವಳಿಗೆ ಹಣ ಸಂಪಾದನೆಯೇ ಮುಖ್ಯವಾಗಿತ್ತು. ಬಲು ಬೇಗ ಅವಳಲ್ಲಿ ಹಣ ಸಂಗ್ರಹವಾಯಿತು. ಇಷ್ಟಿದ್ದರೂ ಅವಳು ಯಾರಿಗೂ ಒಂದು ಕಾಸು ಕೈ ಎತ್ತಿ ಕೊಡುತ್ತಿರಲಿಲ್ಲ. ಮನೆಗೆ ಯಾರಾದರೂ ಬಂದರೆ ಆಧರಿಸಿ ಅನ್ನ ನೀರು ಕೊಡುತ್ತಿರಲಿಲ್ಲ. ತಾನು ಸರಿಯಾಗಿ ಸುಖವಾಗಿರಲಿಲ್ಲ. ಜಿಪುಣಳೆಂದು ಹೆಸರಾಗಿದ್ದಳು. ಒಮ್ಮೆ ಅವಳು ಇದ್ದ ಹಳ್ಳಿಗೆ ಒಬ್ಬ ಬ್ರಾಹ್ಮಣನು ಬಂದನು. ಅವನು ತೇಜಸ್ವಿ ಪುರುಷನಾಗಿದ್ದನು. ಪ್ರಾಣಿದಯಪರನು, ಶಾಂತ ಚಿತ್ತನೂ ಆಗಿದ್ದ ಅವನು ಪರೋಪಕಾರಿ ಕೂಡ ಆಗಿದ್ದನು. ಹಳ್ಳಿಯ ಇತರೆ ಜನರಿಂದ ಬ್ರಾಹ್ಮಣನಿಗೆ ಶೂದ್ರ ವಿಧವೆಯ ಸಂಗತಿ ತಿಳಿಯಿತು. ಅವನು ಅವಳಿಗೆ ತಿಳುವಳಿಕೆ ನೀಡುವ ಸಲುವಾಗಿ ಅವಳ ಮನೆಗೆ ಹೋದನು. ವಿಧವೆಯು ಅವನನ್ನು ಒಳಗೆ ಬನ್ನಿರೆಂದು ಹೇಳಲಿಲ್ಲ. ಆದರೂ ಬ್ರಾಹ್ಮಣನನು ಮನೆಯೊಳಗೆ ಬಂದು, ಎಲೆ ಹೆಂಗಸೆ, ನಾನು ಅತಿ ಕ್ರಮವಾಗಿ ಪ್ರವೇಶಿಸಿದೆಯೆಂದು ನನ್ನ ಮೇಲೆ ಸಿಟ್ಟಾಗಬೇಡ. ಸಾವಿರಾರು ಜನ್ಮಗಳಲ್ಲಿ ಮಾಡಿದ ಪುಣ್ಯ ವಿಶೇಷಗಳಿಂದ ನಮಗೆ ಮಾನವ ಜನ್ಮ ಲಭಿಸಿರುತ್ತದೆ. ಮಾನವ ಜನ್ಮ ದೊಡ್ಡದು. ಇದನ್ನು ಯಾವುದೇ ಕಾರಣಕ್ಕಾಗಿ ಹಾನಿ ಮಾಡಬಾರದು. ಕಣ್ಣು, ಕೈಕಾಲು, ಕಿವಿ, ನಾಲಿಗೆ ಎಲ್ಲ ಇರಲು ಆ ಪರಮಾತ್ಮನನ್ನು ಸೇವಿಸಬೇಕು. ಈ ಶರೀರ ಶಾಶ್ವತವೂ ಅಲ್ಲ. ಒಂದಲ್ಲ ಒಂದು ದಿನ ಕಟ್ಟಿಗೆಯಾಗಿ ಬಿದ್ದು ಹೋಗುತ್ತದೆ. ನಮ್ಮ ದೇಹದಲ್ಲಿ ಪರಮಾತ್ಮನು ನೆಲೆಸಿರುವವರೆಗೂ ನಾವು ಎಲ್ಲಾ ಕೆಲಸಗಳನ್ನು ಮಾಡಿಕೊಂಡು ಜೀವಂತವಾಗಿರುತ್ತೇವೆ. ಪರಮಾತ್ಮನು ನಮ್ಮನ್ನು ತೊರೆದಾಗ ನಾವು ಇಲ್ಲದಾಗುತ್ತೇವೆ. ನಮ್ಮ ಪ್ರಾಣವಿರುವವರೆಗೂ ನಮ್ಮ ದೇಹದ ಮೇಲೆ ಅಭಿಮಾನವಿರುತ್ತದೆ. ಅದರ ಪಾಲನೆ ಪೋಷಣೆ ಮಾಡುತ್ತೇವೆ. ದೇಹವು ಶಾಶ್ವತವೆಂದು ಭಾವಿಸುತ್ತೇವೆ. ಆದರೆ ನಾವು ಒಂದಲ್ಲ ಒಂದು ದಿನ ದೇಹವನ್ನು ತೊರೆಯಲೇಬೇಕು. ಆದುದರಿಂದ ಜೀವಂತವಾಗಿರುವಾಗಲೇ ದೇಹದ ಸೌಖ್ಯ
ಕಾಸೆ ಪಡುವುದಕ್ಕಿಂತ ಪರರ ಚಿಂತನೆ ಮಾಡುವುದು ಅವಶ್ಯಕವಾಗುತ್ತದೆ. ಕಾಮಾದಿ ಅರಿಷಡ್ವರ್ಗಗಳನ್ನು ದೂರ ಮಾಡಿ ಹರಿನಾಮ ಸಂಕೀರ್ತನೆ ಮಾಡಿಕೊಂಡು ಜೀವನವನ್ನು ಪಾವನ ಮಾಡಿಕೊಳ್ಳಬೇಕು. ಹೆಂಗಸೆ, ನೀನಾದರೂ ಇನ್ನು ಮುಂದೆ ದೇವರ ಸೇವೆಗೆ ನಿನ್ನ ಜೀವನವನ್ನು ಮೀಸಲಾಗಿಡು. ದಾನ ಧರ್ಮಗಳನ್ನು ಮಾಡುವವಳಾಗು. ಕಾರ್ತೀಕ ಮಾಸದಲ್ಲಿ ಪ್ರತಿದಿನ ಸ್ನಾನ, ದೇವತಾ ಪೂಜೆ, ಪುರಾಣ ಶ್ರವಣ, ಸಂಜೆ ದೀಪಾರಾಧನೆ, ದೀಪದಾನ ಇವುಗಳನ್ನು ಮಾಡಿದ್ದೇ ಆದಲ್ಲಿ ಈ ಜನ್ಮದಲ್ಲಿ ನೀನು ಮಾಡಿರಬಹುದಾದ ಪಾಪಗಳೇ ಅಲ್ಲದೆ ಇಂದಿನ ಜನ್ಮಗಳಲ್ಲಿ ಮಾಡಿದ ಪಾಪಗಳೂ ನಾಶವಾಗುತ್ತವೆ. ಕಡೆಗೆ ಶಿವ ಸನ್ನಿಧಿಯನ್ನು ಸೇರುವೆ. ದೀಪದಾನ ಮಾಡಿದ ಫಲವಾಗಿ ಪುನರ್ಜನ್ಮವಿಲ್ಲದವಳಾಗುವೆ. ಈಗ ಶರೀರ ದೃಢವಾಗಿರುವಾಗ ವ್ರತವನ್ನಾಚರಿಸಲು ಸಕಾಲವಾಗಿದೆ. ದೇಹಾಭಿಮಾನವನ್ನು ತೊರೆದು ಹರಿಹರರ ಕಾರ್ಯದಲ್ಲಿ ನಿನ್ನನ್ನು ತೊಡಗಿಸಿಕೋ ಎಂದು ಹೇಳಿ ಅಲ್ಲಿ ಒಂದು ಕ್ಷಣವೂ ನಿಲ್ಲದೆ ಹೊರಟು ಹೋದನು. ವಿಧವೆಗೆ ಬ್ರಾಹ್ಮಣನು ಹೇಳಿದುದು ಮನಸ್ಸಲ್ಲಿ ನಾಟಿತ್ತು. ಲೋಭಿಯಾಗಿದ್ದ ಅವಳು ವೇದ ಪಾರಂಗತನಾದ ಬ್ರಾಹ್ಮಣನ ಬೋಧನೆಯಿಂದ ಜ್ಞಾನೋದಯ ಹೊಂದಿ ತಾನು ಅದುವರೆಗೂ ಮಾಡಿದ ಪಾಪ ಕಾರ್ಯಗಳಿಗಾಗಿ ಅತಿ ಪಶ್ಚಾತ್ತಾಪಪಟ್ಟಳು. ಪಾಪಕ್ಕೆ ಪಶ್ಚಾತ್ತಾಪವೇ ಆದರೂ ಅವಳು ಬ್ರಾಹ್ಮಣನು ಹೇಳಿದಂತೆ ಕಾರ್ತೀಕ ಮಾಸ ಬರುವುದನ್ನೇ ನಿರೀಕ್ಷಿಸುತ್ತಿದ್ದಳು. ಕಾರ್ತೀಕ ಮಾಸ ಪ್ರಾಪ್ತವಾದಾಗ ಪ್ರತಿನಿತ್ಯ ಸೂರ್ಯೋದಯಕ್ಕೆ ಮೊದಲೇ ಎದ್ದು ಶುಚಿಭೂತಳಾಗಿ ಮಹಾಶಿವನ ಪೂಜೆಯನ್ನು ಮಾಡಿ ಕಾರ್ತೀಕ ಪುರಾಣ ಶ್ರವಣ ಮಾಡಿ ಸಂಜೆ ವೇಳೆಯಲ್ಲಿ ದೀಪಾರಾಧನೆ ಮಾಡಿದಳು. ದೀಪವನ್ನು ನಿತ್ಯ ಬ್ರಾಹ್ಮಣನಿಗೆ ಅರ್ಪಿಸುತ್ತಾ ಬಂದಳು. ಕಾರ್ತೀಕ ಮಾಸದ ಕಡೆಯ ದಿನ ಕೈಲಾದ ಮಟ್ಟಿಗೆ ದಕ್ಷಿಣೆಯನ್ನು ಬ್ರಾಹ್ಮಣನಿಗೆ ಕೊಟ್ಟು ದೀಪದಾನ ಮಾಡಿದಳು. ಬ್ರಾಹ್ಮಣ ದಂಪತಿಗಳಿಗೆ ಭೋಜನ ಮಾಡಿಸಿದಳು. ಇದೇ ರೀತಿ ಪ್ರತಿ ಕಾರ್ತೀಕ ಮಾಸದಲ್ಲಿಯೂ ದೀಪದಾನ ಮಾಡುವ ಕೆಲಸ ಮಾಡುತ್ತಾ ಬಂದಳು. ಕಡೆಯಲ್ಲಿ ಶಿವ ಸಾನ್ನಿಧ್ಯವನ್ನು ಸೇರಿದಳು. ಜನಕ ಮಹಾರಾಜ, ದೀಪದಾನದ ಮಹಿಮೆ ತಿಳಿದೆಯಾ? ಸಾಮಾನ್ಯರು ಭವಸಾಗರದಿಂದ ಪಾರಾಗಲು ಇರುವ ಮಾರ್ಗ ಇದೇ ಆಗಿದೆ. ದೀಪಾರಾಧನೆ ಮತ್ತು ದೀಪದಾನಗಳಿಂದ ಯಾರೇ ಆಗಲಿ ಇಹಲೋಕದಲ್ಲಿ ಎಲ್ಲ ಸೌಖ್ಯಗಳನ್ನು ಅನುಭವಿಸಿ ಸತ್ತ ಬಳಿಕ ಮೋಕ್ಷ ಹೊಂದುವರು. ಅವರಿಗೆ ಪುನರ್ಜನ್ಮವೆಂಬುದು ಇರುವುದಿಲ್ಲ. ಇದಕ್ಕೆ ನಾನು ಹೇಳಿದ ವಿಧವೆ ಮುಕ್ತಿ ಹೊಂದಿದ ಕಥೆಯೇ ನಿದರ್ಶನ ಎಂದು ಹೇಳಿದನು. ಇದರೊಂದಿಗೆ 6ನೇ ಅಧ್ಯಾಯವು ಮುಕ್ತಾಯಗೊಂಡಿದೆ. ಈ ಕಥೆಯನ್ನು ಕೇಳಿದವರಿಗೆ ಆ ದೇವರು ಒಳ್ಳೆಯದನ್ನು ಮಾಡಲಿ. ಓಂ ನಮಃ ಶಿವಾಯ. ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನೆಕ್ಸ್ಟ್ ಇನ್ನು ಜಾಸ್ತಿ ವಿಡಿಯೋ ಹಾಕ್ತೀವಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.